ರಾಜ್ಯದ ಗಮನ ಸೆಳೆದಿರುವಂತಹ ಎರಡು ಕ್ಷೇತ್ರಗಳಿಗೆ ಇವತ್ತು ಬೈ ಎಲೆಕ್ಷನ್ ನಡೀತಾ ಇದೆ. ಒಂದು ದಾವಣಗೆರೆ ದಕ್ಷಿಣ ಹಾಗೂ ಮತ್ತೊಂದು ಬಾಗಲಕೋಟೆ. ಈ ಎರಡು ಕ್ಷೇತ್ರದಲ್ಲೂ ಕೂಡ ವೋಟಿಂಗ್ ಶುರುವಾಗಿದೆ. ರಾಜ್ಯದ ಎರಡು ಕ್ಷೇತ್ರಗಳಲ್ಲಿ ಇಂದು ಉಪಸಮರದ ಮಹಾ ಮತದಾನ. ದಾವಣಗೆರೆ ದಕ್ಷಿಣ, ಬಾಗಲಕೋಟೆಯಲ್ಲಿ ವೋಟಿಂಗ್ ಶುರುವಾಗಿದೆ. ಆಡಳಿತ ವಿಪಕ್ಷಗಳಿಗೆ ಪ್ರತಿಷ್ಠೆಯ ಸಮರ ಇದು. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವ ಕ್ಷೇತ್ರ ದಾವಣಗೆರೆ ದಕ್ಷಿಣ. ಆ ಕ್ಷೇತ್ರಕ್ಕೆ ಮೊಮ್ಮಗ ಶಾಮನೂರು ಅವರ ಮೊಮ್ಮಗ ಸಮರ್ಥ್ ಶಾಮನೂರು ಕಣದಲ್ಲಿದ್ದಾರೆ. ಮತ್ತೊಂದು ಕಡೆ ಬಾಗಲಕೋಟೆ HY ಮೇಟಿ ಅವರ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ. ಇಲ್ಲಿ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಕಣದಲ್ಲಿದ್ದಾರೆ. ಎರಡೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ. ಇದನ್ನ ತನ್ನಲ್ಲೇ ಉಳಿಸಿಕೊಳ್ಳೋದಿಕ್ಕೆ ಕಾಂಗ್ರೆಸ್ ಶತ ಪ್ರಯತ್ನವನ್ನ ಮಾಡಿದೆ. ಮತ್ತೊಂದು ಕಡೆ ಬಿಜೆಪಿಯು ಕೂಡ ಹಿಂದೆ ಬಿದ್ದಿಲ್ಲ. ಕಾಂಗ್ರೆಸ್ನ ಕ್ಷೇತ್ರವನ್ನ ತನ್ನ ವಶಕ್ಕೆ ಪಡೆಯೋದಿಕ್ಕೆ ರಣತಂತ್ರ ಹೆಣೆದಿದೆ. ಹಾಗಾದ್ರೆ ಯಾರ ವಶವಾಗುತ್ತೆ ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. ದೃಶ್ಯದಲ್ಲಿ ನೋಡ್ತಾ ಇದೀವಿ, ನೇರ ಪ್ರಸಾರದ ದೃಶ್ಯ ಇದು. ಬೆಣ್ಣೆನಗರಿ ದಾವಣಗೆರೆಯಿಂದ ಬರ್ತಾ ಇರುವಂತಹ ದೃಶ್ಯ ಒಂದು ಕಡೆ, ಮತ್ತೊಂದು ಕಡೆ ಬಾಗಲಕೋಟೆಯ ದೃಶ್ಯ. ವೋಟಿಂಗ್ ಪ್ರಕ್ರಿಯೆ ಶುರುವಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಆಗ್ಲೇ ನಾವು ನೋಡಿದ್ವಿ, ಇನ್ನೇನು ವೋಟಿಂಗ್ ಶುರುವಾಗೋದಿಕ್ಕೆ 10 ನಿಮಿಷ ಇದೆ ಅನ್ನುವಾಗ ವೋಟಿಂಗ್ ಬೂತ್ಗೆ ಪೂಜೆಯನ್ನ ಮಾಡಿದ್ರು. ಯಾವುದೇ ರೀತಿಯ ವಿಘ್ನಗಳ ಆಗದೇ ಇರಲಿ, ವೋಟಿಂಗ್ ಪ್ರಕ್ರಿಯೆ ಸರಾಗವಾಗಿ ನಡೀಲಿ ಅನ್ನೋ ನಿಟ್ಟಿನಲ್ಲಿ ಈಗ ವೋಟಿಂಗ್ ಶುರುವಾಗಿದೆ. ದಾವಣಗೆರೆ ದಕ್ಷಿಣದ ವೋಟಿಂಗ್ ಬೂತ್ನ ನೇರ ಪ್ರಸಾರದ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಬಾಗಲಕೋಟೆಯಲ್ಲೂ ಕೂಡ ಮತದಾನದ ಪ್ರಕ್ರಿಯೆ ಶುರುವಾಗಿದೆ. ಆಡಳಿತ ವಿಪಕ್ಷಗಳಿಗೆ ಪ್ರತಿಷ್ಠೆಯ ಸಮರವಾಗಿದೆ ಈ ಬೈ ಎಲೆಕ್ಷನ್. ಶಾಂತಿಯುತ ಮತದಾನಕ್ಕೆ ಜಿಲ್ಲಾಡಳಿತ ಸಕಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ವೋಟಿಂಗ್ ಕೂಡ ಶುರುವಾಗಿದೆ. 7 ಗಂಟೆಗೆ ಶುರುವಾಗಿರುವಂತಹ ಮತದಾನದ ಪ್ರಕ್ರಿಯೆ ಸಂಜೆ 6 ಗಂಟೆಯವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇದೆ. ಎಲ್ಲೆಡೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಮಾಡಲಾಗಿದೆ. ಎರಡೂ ದೃಶ್ಯ ನೇರ ಪ್ರಸಾರದ ದೃಶ್ಯ ಇದು, ಲೈವ್ ವಿಜುವಲ್ಸ್. ವೋಟಿಂಗ್ ಬೂತ್ನ ದೃಶ್ಯ ನೋಡ್ತಾ ಇದ್ದೀವಿ. ಬಿಗಿ ಭದ್ರತೆಯಲ್ಲೇ ನಡೀತಾ ಇರುವಂತಹ ಬೈ ಎಲೆಕ್ಷನ್ ಇದು. ಇವತ್ತು ನಡೆಯುವಂತಹ ವೋಟಿಂಗ್, ಅದರ ರಿಸಲ್ಟ್ ಬರೋದು ಮೇ 4ಕ್ಕೆ. ಪಂಚರಾಜ್ಯಗಳ ಚುನಾವಣೆ ಬೇರೆ ನಡೀತಾ ಇದೆ. ಎಲ್ಲ ಚುನಾವಣೆ ಮುಗಿದ ನಂತರ ಮೇ 4ಕ್ಕೆ ರಿಸಲ್ಟ್. ರಾಜ್ಯದಲ್ಲಿ 2 ಕ್ಷೇತ್ರಗಳಿಗೆ ಉಪಚುನಾವಣೆ. ದಾವಣಗೆರೆ ಹಾಗೂ ಬಾಗಲಕೋಟೆಯ ವೋಟಿಂಗ್ ಬೂತ್ನ ದೃಶ್ಯ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.